ಬಂದು ನಿಲ್ತಿದ್ದಾರೆ, ನಿಮಗೊಂದು ಧೈರ್ಯ ತುಂಬೋ ಕೆಲಸ ಕೂಡ ಮಾಡ್ತಿದ್ದಾರೆ. ಏನೋ ಎಲ್ಲರಿಗೂ ಇರುತ್ತೆ, ನಮಗೆ ಒಂದು ಸ್ವಲ್ಪ ಎಮೋಷನ್ ಆಗ್ತಿದೆ ನ್ಯಾಚುರಲ್. ಬಟ್ ಚೆನ್ನಾಗಿದೆ, ಎಲ್ಲ ಪ್ಯಾರಾಮೀಟರ್ಸ್ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಚೆಕ್ ಮಾಡಿದಾಗ ಎವ್ರಿಥಿಂಗ್ ಇಸ್ ಗುಡ್. ಬಟ್ ಇದೆ ಆದರೆ ಒಂದು ಸ್ವಲ್ಪ ಒಂದು ಆತಂಕ ಅನ್ನೋದಿರುತ್ತೆ. ಅದಕ್ಕೇನಿಲ್ಲ, ಮನೆಯಿಂದ ಹೋಗ್ತಿದ್ದೀವಲ್ಲ ಎಲ್ಲರೂ ಸ್ವಲ್ಪ ತಂಗಿ ಆಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲ ನೋಡ್ಬೇಕಾದ್ರೆ ಸ್ವಲ್ಪ ಒಂದು ಎಮೋಷನ್ ಆಯಿತು. ಅಭಿಮಾನಿಗಳಿದ್ದಾರೆ, ಚೂರು ಅಂತ ಒಂಥರ ಒಂದು ದುಃಖ ಅಷ್ಟೇ, ಏನಿಲ್ಲ. ಬಟ್ ಅದರ್ವೈಸ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಅಂದರೆ ಏನು ಸರ್ಜರಿ 24ನೇ ತರ ನಡೀತೆ, ಅದು ಪಾಸಿಟಿವ್ ಆಗಿದೆ. ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ, ಅದು ಈ ಥರ. ಬಟ್ ಸ್ವಲ್ಪ ಚೂರು ಎಮೋಷನ್ ಆಗೋದು, ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ರೆ ಪರಲ್ಲ, ಒಂದು 5 ವೀಕ್ಸ್ ಅಂದರೆ ಆಲ್ಮೋಸ್ಟ್ 35 ದಿವಸ ಅಂದ್ರೆ ಒಂದು ಸ್ವಲ್ಪ ಮನೆಯಿಂದ ಆಚೆ ಇರ್ತೀವಿ, ಭಾರತದಿಂದ ಆಚೆ ಇರ್ತೀವಿ, ಸ್ವಲ್ಪ ಅದೊಂದು ನೋವಿರುತ್ತೆ. ಬಟ್ ಎಲ್ಲರದ್ದು ವಿಶಸ್ ಇದೆ, ನಾಟ್ ಓನ್ಲಿ ಎಲ್ಲ ಅಭಿಮಾನಿಗಳದ್ದು ಅಷ್ಟೇ, ಬೇರೆ ಎಲ್ಲ ಸ್ಟಾರ್ಸ್ ಅಭಿಮಾನಿಗಳದ್ದು ಆಶೀರ್ವಾದ ಇದೆ. ನನಗೆ ಅದು ಖುಷಿ ಆಗುತ್ತೆ, ಯಾಕಂದರೆ ಅಷ್ಟೊಂದು ಕನ್ಸರ್ನ್ ಆಗಿದ್ದಾರೆ. ಆಮೇಲೆ ಅಬೋವ್ ಆಲ್ ಎಲ್ಲ ಮೀಡಿಯಾನು ಅಷ್ಟೇ, ಎಲ್ಲ ಚಾನಲ್ಸ್ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಅವ್ರು ತೋರಿಸಿದೊಂದು ಅಭಿಮಾನ ಇರ್ಬೋದು, ಇಷ್ಟವರೆಗೂ ಯಾರಿಗೂ ನನಗೆ ಹಿಂಗಾಗಿದೆ ಅಂತ ಗೊತ್ತಾದರೂ ಯಾರು ಅಷ್ಟು ಒಂದು ಗ್ಲೋರಿಫೈ ಮಾಡಲಿಲ್ಲ. ಅದು ನನಗೆ ಭಾಳ ಖುಷಿ ಕೊಟ್ಟಿದ್ವಿ. ಅಂದರೆ ಅಷ್ಟೊಂದು ರೆಸ್ಪೆಕ್ಟ್, ಒಂದು ಲವ್ ನಮ್ಮೇಲೆ ಇಟ್ಟಿದ್ರೆ ಅದು ನಾವು ಯಾವಾಗ ಬ್ಲೆಸ್ಡ್ ಆಗಿರ್ತೀವಿ. ಆ್ಯಂಡ್ ವಿಲ್ ಬಿ ಬ್ಯಾಕ್ January 25th ಫ್ಲೈಟ್, ಅಲ್ಲಿಂದ 26th ಇರ್ತೀನಿ ನಾನು. MCI ಅಂತ, ಮಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂತ. ಶಿವಣ್ಣ ಕೋಟ್ಯಾಂತರ ಅಭಿಮಾನಿಗಳು ಹರಕೆಯನ್ನು ಓದ್ಕೊಂಡ್ರು, ಅಂದ್ರೆ ನೀವು ಬರೋ ತನಕ ದಿನನಿತ್ಯ ಅರ್ಚನೆ ಪೂಜೆ 24ಕ್ಕೆ ಸ್ಪೆಷಲ್ ಪೂಜೆ ಕೂಡ ಅದು ಪ್ರೀತಿ ಅಷ್ಟೇ. ಎಲ್ಲಾರ್ದು ವಿಶಸ್ ಬೇಕು, ಅದು ತುಂಬ ಐ ಥಿಂಕ್ ಆ ಪ್ರೀತಿಗೆ ಏನು ಕೊಟ್ಟರು ಕಮ್ಮಿನೇ. ಮಿಸ್ ಮಾಡ್ಕೊತೀನಿ ಎಲ್ಲರಿಂದ. January 1st ಇರಲ್ಲ, ಇದ್ರೂ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. 2025 ಎಲ್ರಿಗೂ ಒಳ್ಳೇದಾಗಲಿ. ನಮಗೇನು 20th UI ರಿಲೀಸ್ ಆಗ್ತಿದೆ, ಆ ಚಿತ್ರಕ್ಕೆ ಒಳ್ಳೇದಾಗಲಿ. ಆ್ಯಂಡ್ 25 ಸುದೀಪ್ ಅವ್ರ ಫಿಲ್ಮ್ ಮ್ಯಾಕ್ಸ್ ರಿಲೀಸ್ ಆಗ್ತಿದೆ. ಎರಡು ಈ ಸತಿ ಎಲ್ಲ ಕನ್ನಡ ಸಿನಿಮಾ ಚೆನ್ನಾಗಿದೆ. ಅದರಿಂದ ಈ 2 ಸಿನಿಮಾ ಇಯರ್ ಎಂಡಿಂಗ್ ಇನ್ನೂ ಚೆನ್ನಾಗಿ ಆಗ್ಬಿಟ್ರೆ ನೆಕ್ಸ್ಟ್ ಇಯರ್ ಅಂತ ಎಲ್ಲ ಐ ಥಿಂಕ್ ಎಕ್ಸಿಬಿಟರ್ ಸೈಡ್ ಸಿಂಗಲ್ ಸ್ಕ್ರೀನ್ ಎಲ್ಲರದ್ದು ಸ್ಟ್ರಾಂಗ್ ಆಗಿ ವೆರಿಫೈ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಚೆನ್ನಾಗಾಗಲಿ. ವಾಪಸ್ ಬಂದಮೇಲೆ ಜೊತೆಗೆ ಯಾರು ಬರ್ತಾ ಇದ್ದಾರೆ? ಮತ್ತೆ ಡಾಕ್ಟರ್ ಈಗ ನಾನು ಗೀತಾ, ನಾನು ಚಿಕ್ಕಮಗಳು ಹೋಗ್ತೀನಿ, ನಿವೇದಿತಾ. 28ನೇ ತಾರೀಕು ಮದುವೆ ಬರ್ತಾ ಇದ್ದಾರೆ. ಡಾಕ್ಟರ್ ಹೆಸರು ಮುರುಗೇಶನ್ ಮನೋಹರ್ ಅಂತ, ವೆರಿ ಫೇಮಸ್ ಆಂಕಾಲಜಿಸ್ಟ್. ಅದು ತುಂಬ ಚೆನ್ನಾಗಿ, ತುಂಬ ಒಳ್ಳೆ ಹ್ಯಾಂಡ್, ಲಕ್ಕಿ ಹ್ಯಾಂಡ್. ಆ್ಯಂಡ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾತಾಡಿದೆ ನಾನು ಅವ್ರ ಹತ್ರ. ಅವ್ರು ಆರಾಮಾಗಿ ಬನ್ನಿ ಸರ್, ನಥಿಂಗ್ ಟು ವೆರಿ ಜಾಲಿಯಾಗಿ ಮಾಡ್ಕೊಂಡು ಅಂತ ಹೇಳಿದ್ರು. ಇಲ್ಲ ನೀವು ಬರ್ತೀರಾ, ನೀವು ಆರಾಮಾಗಿ, ಇದೆಲ್ಲ ಏನು ವಿಷಯನೇ ಇಲ್ಲ ನಿಮ್ಮದು.